ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಹೇಗೆ ಅಂದರೆ, ನಮ್ಮ ಕಡೆಯವ್ರು ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಎಷ್ಟಾದರೂ ಖರ್ಚಾದರೂ ಸರಿ ಹಣ್ಣು ತೊಗೊಂಡು ಹೋಗಿಬಿಡ್ತೀವಿ. ಆದರೆ ನಮ್ಗೆ ಹುಷಾರಿಲ್ಲ ಅಂತ ಹೇಳಿದಾಗ ನಾವು ಹಣ್ಣು ತೊಗೊಂಡು ತಿನ್ನೋಕ್ಕೆ ಯೋಚನೆ ಮಾಡ್ತೀವಿ. ನನಗಂತೂ ಮಾತ್ರೆ ತಿಂತಿರೋದಕ್ಕೂ ಅದಕ್ಕೂ ಕಾಲು ತುಂಬಾ ಸೋತ್ಕೊಂತಿತ್ತು. ಅಂದರೆ ಕಾಲು ತುಂಬ ಎಳ್ತಾ ಬರೋದು. ಅದಕ್ಕೆ ನನಗೆ ಹಣ್ಣು ತಂದ್ಕೊಡಿ, ನನಗೆ ಹಣ್ಣು ಬೇಕು ಅಂತ ಕೇಳಿದೆ. ಅದಕ್ಕೆ ಇವರು ಸೇಬು ಮತ್ತು ಬಾಳೆಹಣ್ಣು ಮೂಸಂಬಿ ಎಲ್ಲ ತಂದಿದ್ದರು. ಸೇಬು ಹಾಗೆ ಹೊರಗಡೆ ಇಟ್ಟರೆ ಬೇಗ ಹೋಗಿಬಿಡುತ್ತೆ ಅಂತ ನಾನು ಬಾಕ್ಸಸ್ ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ ಎಲ್ಲ ಚೆನ್ನಾಗಿ ತೊಳೆದು ಎತ್ತಿಡ್ತಾ ಇದ್ದೀನಿ. ನಾನು ಏನೇನು ಹಾಕಿದ್ದೀನಿ ಅಂತ ನಿಮ್ಗೆ ಹಾಗೆ ತೋರಿಸ್ಬೇಕನ್ನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪೆಲ್ಲ ಇಟ್ಕೊಂಡಿದ್ದೀನಿ. ಹೇಗೆ ಬೇಕು ಹಾಗೆ ಫ್ರಿಜ್ನಲ್ಲಿ ಹಾಕೋದಕ್ಕಿಂತ ಈ ರೀತಿ ಬಾಕ್ಸ್ನಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ, ತಗೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸದ್ಯಕ್ಕೆ ಇವತ್ತು ಹಣ್ಣು ಇಟ್ಟಿದ್ದೀನಿ, ನೆಕ್ಸ್ಟ್ ತರಕಾರಿ ಏನಾದರೂ ಇದ್ದರೆ ಅದನ್ನು ಹಾಕಿಡ್ತೀನಿ. ಬಾಕ್ಸಸ್ ತೊಗೊಂಡಿದ್ದು ಯೂಸ್ ಆಯಿತು.